ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಅದುವೇ ಸಂಡೇ ಎಪಿಸೋಡ್ಗೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋದಲ್ಲಿ ಸ್ಪರ್ಧಿಗಳಿಗೆ ಒಂದು ಕಿಚ್ಚ ಸುದೀಪ್ ಅವರು ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ, ಅಂದರೆ ಒಂದು ಆ್ಯಕ್ಟಿವಿಟಿನ. ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಕೆಲವೊಂದಿಷ್ಟಿಗೆ ಚೆಲ್ಲಾಟ, ಇನ್ನೊಂದಿಷ್ಟಿಗೆ ಪ್ರಾಣ ಸಂಕಟ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಮೇನ್ ಪ್ರಾಣ ಸಂಕಟ ಆಗಿರುವಂಥದ್ದು ನಮ್ಮ ಗಿಲ್ಲಿಯವರಿಗೆ ಅಂತಲೂ ಕೂಡ ಹೇಳ್ಬೋದು. ಮನೆ ಮಂದಿ ಎಲ್ಲ ಗಿಲ್ಲಿನ ಮೇನ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬನ್ನಿ ಈ ಒಂದು ಪ್ರೋಮೋ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಆಲ್ಮೋಸ್ಟ್ ಸಂಡೇ ಎಪಿಸೋಡ್ ಅಂದಮೇಲೆ ಸ್ವಲ್ಪ ಫನ್ ಆಗೂ ಇರುತ್ತೆ, ಸ್ವಲ್ಪ ಸೀರಿಯಸ್ ಆಗೂ ಇರುತ್ತೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಕಿಚ್ಚನ ಒಂದು ರೂಟೇ ಬೇರೆ. ಮೊದಲು ಎಲ್ಲರಿಗೂ ಸಿಹಿ ಹಂಚಿ ಆಮೇಲೆ ಕೈ ಹಂಚಲ್ಲ, ಫಸ್ಟ್ ಕೈ ಹಂಚಿ ಆಮೇಲೆ ಸಿಹಿ ಹಂಚ್ತಾರೆ ಅಂತ. ಅದೇ ರೀತಿ ಈಗ ಒಂದು ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸಿಹಿ ಹಂಚಿ ಆಮೇಲೆ ಕೈ ಹಂಚೋದು ಸಾಧ್ಯತೆ ಇದ್ದೇ ಇದೆ. ಅದೇ ರೀತಿಯ ಕಿಚ್ಚ ಸುದೀಪ್ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಟಾಸ್ಕ್ ಅನ್ನೋಕ್ಕಿಂತ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಆ್ಯಕ್ಟಿವಿಟಿ ಯಾವ ರೀತಿಯಪ್ಪ ಅಂದರೆ, ಒಂದಿಷ್ಟು ಐಟಮ್ಗಳನ್ನ ತರಿಸಿದ್ದಾರೆ. ನೀವು ಕಳೆದ ಸೀಸನ್ನಲ್ಲಿ ನೋಡಿರ್ತೀರ, ಒಂದು ಕೈನ ಆಕಾರದ ಬೆಂಡಿನ ಹಿಂದಿಂದ ಹೊಡೆಯೋ ರೀತಿಯ ಒಂದು ಪ್ರಾಪರ್ಟಿನ ತರಿಸಿದ್ರು. ಆ ಒಂದು ಪ್ರಾಪರ್ಟಿ ಇದೆ. ಮತ್ತು ಒಂದು ಕೆಲವೊಂದಿಷ್ಟು ಜ್ಯೂಸ್ಗಳಿದ್ದಾವೆ. ಜ್ಯೂಸ್ ಅಂದರೆ ನಾರ್ಮಲ್ ಜ್ಯೂಸ್ ಅಲ್ಲ, ಇಲ್ಲಿ ಹಾಗಲಕಾಯಿ ಜ್ಯೂಸು, ಸೀಗೆಕಾಯಿ ಜ್ಯೂಸು, ಆ ರೀತಿಯ ಒಂದು ಮೆಣಸಿನಕಾಯಿ ಜ್ಯೂಸು, ಆ ರೀತಿಯ ಒಂದಿಷ್ಟು ಜ್ಯೂಸ್ಗಳು ಇಟ್ಟಿದ್ದಾರೆ. ಮತ್ತು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಇಟ್ಟಿದ್ದಾರೆ. ಮತ್ತು ಒಂದು ಸ್ಟಿಕ್ಕರ್ನ ಇಟ್ಟಿದ್ದಾರೆ. ನಾರ್ಮಲ್ ಹೀಗೆ ಹೇರ್ ಎಲ್ಲ ರಿಮೂವ್ ಮಾಡೋಕ್ಕೆ ಒಂದು ಸ್ಟಿಕ್ಕರ್ನ ಯೂಸ್ ಮಾಡ್ತಾರಲ್ಲ, ಆ ಒಂದು ಸ್ಟಿಕ್ಕರ್ಗಳನ್ನ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಪ್ರಾಪರ್ಟಿನ ಯಾಕೆ ತರಿಸಿದಾರಪ್ಪ ಅಂದರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಇರಿಟೇಷನ್ ಮಾಡ್ತಾ ಇರುವಂಥವ್ರು ಯಾರು ಅಂದರೆ, ನಿಮಗೆ ಆಗದೇ ಇರುವಂಥ ಸ್ಪರ್ಧೆ ಏನಲ್ಲ. ನಿಮಗೆ ಯಾರು ಈ ಮನೆಯಲ್ಲಿ ಈ ಒಂದು ಕೈಗಳನ್ನ ಹಂಚೋಕ್ಕೆ ನೀವು ಇಷ್ಟಪಡ್ತೀರಾ, ಒಂದೊಂದು ಕಾರಣಗಳನ್ನ ಕೊಟ್ಟು ಆ ಸ್ಪರ್ಧಿಗಳಿಗೆ ನಿಮಗೆ ಇಷ್ಟವಾಗುವಂಥ ಒಂದು ಜ್ಯೂಸ್ ಅಥವಾ ಮೆಣಸಿನಕಾಯಿ ಅಥವಾ ಏನಾದರೂ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಆ ರೀತಿಯ ಒಂದು ಆ್ಯಕ್ಟಿವಿಟೀಸ್ನ ಈಗ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮೊದಲಿಗೆ ಈ ಒಂದು ಆ್ಯಕ್ಟಿವಿಟೀಸ್ಗೆ ಎಂಟ್ರಿ ಕೊಟ್ಟಿದ್ದು ಕಾವ್ಯ. ಕಾವ್ಯ ಆಯ್ಕೆ ಮಾಡಿದ್ದು ಗಿಲ್ಲಿನ. ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಮನೇಲಿ ತುಂಬ ಇರಿಟೇಷನ್ ಮಾಡಿದ್ದು ಗಿಲ್ಲಿ. ಆ ಒಂದು ಕಾರಣಕ್ಕೆ ನಾನು ಈ ಒಂದು ಸ್ಟಿಕ್ಕರ್ ಅಂಟಿಸಿ ಗಿಲ್ಲಿ ಕೈಯಿಂದ ಈ ಹೇರ್ಗಳನ್ನ ರಿಮೂವ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿದ್ದಾರೆ. ಆ ಸ್ಟಿಕ್ಕರ್ ನಾರ್ಮಲ್ ಸ್ಟಿಕ್ಕರ್ ಅಲ್ಲ, ಆಲ್ಮೋಸ್ಟ್ ಕೂದಲುಗಳು ಜಾಸ್ತಿ ಇದ್ದರೆ ತುಂಬ ನೋಯುತ್ತೆ. ಫಸ್ಟ್ ಆಫ್ ಆಲ್ ಈ ಒಂದು ಸ್ಟಿಕ್ಕರ್ನ ಗಿಲ್ಲಿ ಕೈಗೆ ಅಂಟಿಸಿ ಕಾವ್ಯ ಅವರು ಆ ಸ್ಟಿಕ್ಕರ್ನ ಕಿತ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಗೋಳಾಟ ಅಂತೂ ನೋಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೂ. ಆ್ಯಕ್ಟಿಂಗ್ ಅನ್ನೋಕ್ಕಿಂತ ಸೀರಿಯಸ್ ಆಗಿ ಅದೇ ರೀತಿ ಆಗಿದೆ. ಯಾಕಪ್ಪ ಅಂದರೆ ಆ ಒಂದಿಷ್ಟು ಕೂದಲುಗಳನ್ನ ರಿಮೂವ್ ಮಾಡೋದು ತುಂಬ ಕಷ್ಟ. ಅದೇ ರೀತಿ ಈಗ ಕಾವ್ಯ ಅವರು ಆ ಒಂದು ಮೊದಲ ಪನಿಷ್ಮೆಂಟ್ನ ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕಾವ್ಯ ಸರದಿ ಮುಗಿದ ಮೇಲೆ ನೆಕ್ಸ್ಟ್ ನಮ್ಮ ಮ್ಯೂಟನ್ ರಘು ಅವರು ಬರ್ತಾರೆ. ಮ್ಯೂಟನ್ ರಘು ಅವರು ಕೂಡ ಗಿಲ್ಲಿನ ಆಯ್ಕೆ ಮಾಡ್ತಾರೆ. ನಾನು ಏನು ಹೇಳ್ತಾರೆ ಕಿಚ್ಚ ಸುದೀಪ್ ಅವ್ರ ಹತ್ರ, ಸರ್ ನಾನು ಗಿಲ್ಲಿನ ಆಯ್ಕೆ ಮಾಡ್ತೀನಿ ಸರ್, ಇವರಿಗೆ ಒಂದು ನಾನು ಹುಳಿ ಹಿಂಡ್ತೀನಿ ಅಂತಲೇ ಹೇಳಿದ್ದಾರೆ. ಹುಳಿ ಹಿಂಡ್ತೀನಿ ಅಂದಾಗ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ, ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು, ಒಂದಂತ ಇಂತಲ್ಲ, ಲಿಮಿಟ್ ಇಲ್ಲ ಅಂತ ಹೇಳಿದಾಗ ಇಲ್ಲಿ ರಘು ಅವ್ರು ಏನು ಮಾಡಿದ್ದಾರೆ, ನಿಂಬೆಹಣ್ಣು ಮತ್ತು ಮೆಣಸಿಕಾಯಿನ ಆಯ್ಕೆ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಗಿಲ್ಲಿಯವರು ತಿಂದುಬಿಟ್ಟು, ಅಣ್ಣ ನಿನ್ನ ಪ್ರೀತಿನೇ ಬೇಡ ಅಣ್ಣ ನಿಂದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಕೆಲವೊಂದಿಷ್ಟು ಫನ್ ಸೀನ್ಗಳು ನಡೆದಿದ್ದಾವೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಮೇನ್ ಟಾಪಿಕ್ ಏನೇನಾಗಿದೆ ಅದನ್ನ ಮಾತ್ರ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋ ಇನ್ನು ಯಾರು ನೋಡೋ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇಲ್ಲಿ 2 ಜನ ಈಗ ಗಿಲ್ಲಿನ ಮೇನ್ ಟಾರ್ಗೆಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಟಾಸ್ಕ್ನಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಬಿಟ್ಟರೆ ಬೇರೆ ರೀತಿಯಲ್ಲಿ ಟಾರ್ಗೆಟ್ ಅಲ್ಲ. ಟಾಸ್ಕಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ನೀವು ಪ್ರೀತಿ ಮಾಡೋದೇ ಬೇಡ ಕಾರಣ ಒಂದೇ ಒಂದು ಕೊಡು ಸಾಕು ಅಂತ ಹೇಳಿ ಅದನ್ನ ತಿಂದುಬಿಟ್ಟು ಸೀದಾ ವಾಶ್ರೂಮ್ಗೆ ಹೋಗಿ ವಾಮಿಟ್ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಂಬೆಹಣ್ಣು ಮೆಣಸಿನಕಾಯಿ ತಿನ್ನೋದನ್ನು ಸುಮ್ಮನೆನಾ? ಆ ರೀತಿಯ ಒಂದು ಸೀನ್ಗಳು ನಡೀತಾ ಇದ್ದಾವೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಫುಲ್ಲು ಕಾಮಿಡಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಎಲ್ಲರೂ ಕೂಡ ಗಿಲ್ಲಿನೇ ಆಯ್ಕೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಶಿಕಾ ಅವರು ಗಿಲ್ಲಿಗೆ ಒಂದು ಸಣ್ಣ ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅವ್ರಿಗೆ ಯಾವುದೇ ರೀತಿಯ ವಾಮಿಂಟ್ ಆಗಿರಲಿ, ತಿನ್ನೋ ಪನಿಷ್ಮೆಂಟ್ ಏನು ಕೊಟ್ಟಿಲ್ಲ, ಒಂದು ಹೊಡೆಯೋ ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ. ಅದೇ ಒಂದು ಪಂಚ್ ಕೈಯಿಂದ ಹೊಡೆಯೋ ಪನಿಷ್ಮೆಂಟು. ಈ ಒಂದು ಪನಿಷ್ಮೆಂಟ್ ಕೊಟ್ಟ ಮೇಲೆ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ರಾಶಿಕಾನ ಬೆಟರ್ ಅಲ್ಲ ಗಿಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಇಲ್ಲಿ ಗಿಲ್ಲಿಯವರ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೆಂಗೆ ಸಾಯಿಸಿದ್ರೆ ಹೆಂಗೆ ಅಣ್ಣ, ಹೆಂಗೆ ಇದ್ರು ಸಾಯಿಸೋದೇ ಅಲ್ವಾ, ಹೊಡೆಯೋದೇ ಅಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದರೆ ಇದರ ಅರ್ಥ ನಿಮಗೆ ಗೊತ್ತಾಗಿರ್ಬೋದು. ಮತ್ತೆ ನಾನು ಅದನ್ನ ರಿಪೀಟ್ ಹೇಳಕ್ಕೆ ಹೋಗಲ್ಲ. ಈ ರೀತಿಯ ಒಂದು ಸೀನ್ಗಳು ನಡೆದಿದ್ದಾವೆ. ಇವತ್ತಿನ ಎಪಿಸೋಡ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಇನ್ನೂ ಕೂಡ ಸೀನ್ಗಳು ನಡೆದಿದ್ದಾವೆ, ಅದನ್ನು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರ ಎದುರುಗಡೆನೆ ಎಲ್ಲ ಸ್ಪರ್ಧಿಗಳಿಗೆ ಕೈ ಮುಗಿದು ದಯವಿಟ್ಟು ನೀವೆಲ್ಲ ನನ್ನ ಈ ಎಪಿಸೋಡ್ನಲ್ಲಿ ಇದ್ದೀನಿ ಅಂತಲೇ ಮರ್ತುಬಿಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಗೋಳಾಟ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅಲ್ಲಿ ಪನಿಷ್ಮೆಂಟೇ ಆ ರೀತಿ ಇದೆ. ಹಾಗಲಕಾಯಿ ಜ್ಯೂಸು, ಅದು ಇದು ಏನೇನೋ ಒಂಥರ ಜ್ಯೂಸ್ಗಳಿದಾವೆ. ಮೆಣಸಿನಕಾಯಿ ತಿನ್ನೋದಾಗಿರಲಿ, ಹುಳಿ ತಿನ್ನೋದಾಗಿರಲಿ ತುಂಬ ಕಷ್ಟ ಆಗ್ತಾಯಿದೆ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಇವತ್ತು ಗಿಲ್ಲಿಯವರು ಎಷ್ಟು ಸರಿ ವಾಶ್ರೂಮ್ಗೆ ಹೋಗಿ ಬಂದರೆ ಲೆಕ್ಕನೇ ಇಲ್ಲ. ಯಾಕಪ್ಪ ಅಂದರೆ ಒಬ್ಬೊಬ್ಬ ಸ್ಪರ್ಧಿಗಳು ಒಂದೊಂದು ಪನಿಷ್ಮೆಂಟ್ ಕೊಟ್ಟಾಗ ಅಲ್ಲಿ 7 ಜನ ಸ್ಪರ್ಧಿಗಳು ಗಿಲ್ಲಿನ ಹೆಸರನ್ನು ಆಯ್ಕೆ ಮಾಡಿದ್ದಾರೆ
ಇದ್ದಾರೆ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಅವರು ಪ್ರತಿ ಸಲ ಹೋಗಿ ವಾಶ್ರೂಮ್ಗೆ ಹೋಗ್ತಾ ಬರ್ತಿದ್ದಾರೆ. ಬಟ್ ಒಬ್ಬ ಸ್ಪರ್ಧಿ ಧನುಷ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ಯಾರು ಆಯ್ಕೆ ಮಾಡಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಹಣ ಆಗ್ತಿಲ್ಲ ಕಾರಣ ಸಾಕಾಯ್ತಣ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸೊ ಕೊನೆಯ ಒಂದು ಪ್ಲೇಸಲ್ಲಿ ಸೊ ಅಶ್ವಿನಿ ಅವರು ಬರ್ತಾರೆ. ಅಶ್ವಿನಿ ಅವರು ಬನ್ನಿ ನೀವು ಯಾರನ್ನ ಕಾರಣ ಕೊಡ್ತೀರಾ ಅಂತ ಕೇಳಿದಾಗ ಸೊ ಆ ಕಡೆ ಗಿಲ್ಲಿ ಅವರು ವಾಟರ್ ಕುಡಿತಾ ಇರ್ತಾರೆ, ಅಂದರೆ ಜಸ್ಟ್ ಸಮಾಧಾನ ಮಾಡ್ಕೊತಾ ಇರ್ತಾರೆ. ಅಂಥ ಸಮಯದಲ್ಲೇ ನಮ್ಮ ಅಶ್ವಿನಿ ಅವರು ಇದನ್ನು ನಾನು ಗಿಲ್ಲಿಗೆ ಕೊಡ್ತೀನಿ ಅಂದಾಗ ಸೊ ಗಿಲ್ಲಿ ಅವರ ರಿಯಾಕ್ಷನ್ ಬೇರೆ ರೀತಿಯೇ ಇತ್ತು. ಈ ಒಂದು ಸೀನ್ ತುಂಬ ಅಲ್ಟಿಮೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸೀನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಅಷ್ಟು ಚೆನ್ನಾಗಿದೆ. ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ನಿಂತು ನಗ್ತಾ ಇದ್ದಾರೆ, ಅಷ್ಟು ಒಂದು ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿ ಅವರು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ಫುಲ್ ಫನ್ ಆಗಿದೆ, ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರು, ನಿನ್ನೆ ಒಂದು ಎಪಿಸೋಡ್ ಹೇಗಿತ್ತು, ಸೊ ಕಿಚ್ಚನ ಪಂಚಾಯಿತಿ ಇಲ್ಲಿ ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು. ಸೊ ಆ ಇಬ್ಬರು ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಸರಿ ಇತ್ತಾ? ಸುಮ್ಮ ನೆಗೆಟಿವ್ ಕಾಮೆಂಟ್ಸ್ಗಳು ಕೇಳಿ ಬರ್ತಾ ಇದ್ದಾವೆ. ನಿಮ್ಮ ಅನಿಸಿಕೆ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ ಹೇಗಿತ್ತು ಅದರ ಬಗ್ಗೆನೂ ಕೂಡ ತಿಳಿಸಿ. ಅಷ್ಟೇ ಅಲ್ಲದೆ ನಾಮಿನೇಷನ್ ಚಟುವಟಿಕೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿ ಟೋಟಲ್ ಆಗಿ ಈಗ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ನಿನ್ನೆ ಒಂದು ಎಪಿಸೋಡ್ನಲ್ಲಿ ಅಶ್ವಿನಿ ಅವರು ಮೊದಲು ಸೇವ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 6 ಜನ ಸ್ಪರ್ಧಿಗಳು ಇನ್ನೂ ಪೆಂಡಿಂಗ್ ಇದ್ದಾರೆ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಆ 6 ಜನಗಳಲ್ಲಿ ಮೊದಲು ಸೇವ್ ಆಗುವಂಥ ಸ್ಪರ್ಧಿಗಳು ಯಾರು? ಬಟ್ ಈ ವಾರ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಂತೂ ಕನ್ಫರ್ಮ್ ಅಂತಲೂ ಕೂಡ ಹೇಳ್ಬೋದು. ಒಬ್ಬರು ಇಬ್ಬರು ಅಂತೂ ಕನ್ಫರ್ಮ್ ಮಾತ್ರ ಇಲ್ಲ, ಬಟ್ ಹೋಗೋದಂತೂ ಕನ್ಫರ್ಮು. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೇವ್ ಆಗ್ತಾರೆ. ನೋಡೋಣ ಈ ರೀತಿಯ ಒಂದು ಎಲಿಮಿನೇಷನ್ ಯಾವ ರೀತಿ ನಡೆಯುತ್ತೆ ಅಂತ. ಸೊ ಎಲಿಮಿನೇಷನಲ್ಲಿ ಯಾರು ಹೋಗ್ಬೋದು, ಅಂದರೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕೆಲವು ವಿಚಾರಗಳಲ್ಲಿ, ಬಟ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ ಯಾವ ರೀತಿ ಇದೆ ಅಂತ. ಮೊದಲ ಪ್ರೋಮೋ ಕೂಡ ತುಂಬ ಫನ್ ಆಗಿದೆ. ಈ ಒಂದು ಪ್ರೋಮೋ ನೋಡಿದ ಮೇಲೆ ನಂಗೆ ಅನಿಸ್ತಾ ಇದೆ ಸೊ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ರಕ್ಷಿತಾ ಅವರ ಒಂದು ವಿಚಾರದಲ್ಲಿ ತುಂಬ ಡಿಸ್ಕಸ್ ನಡೀತು. ರಕ್ಷಿತಾ ಅವರು ಯಾವ ರೀತಿಯ ಒಂದು ಡಬಲ್ ಗೇಮ್ನ ಆಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರ ಒಂದು ಆಟ ಹೇಗಿತ್ತು, ಮತ್ತು ರಕ್ಷಿತಾ ಅವರು ರಘು ಮತ್ತು ಗಿಲ್ಲಿ ಅವ್ರ ಜೊತೆ ಯಾವ ರೀತಿ ಇರ್ತಾರೆ, ಈ ಒಂದು ವಿಷಯದ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ನ ತೊಗೊಂಡ್ರು. ಬಟ್ ತುಂಬ ಜೋರಾಗಿ ಏನು ಕ್ಲಾಸ್ ಇರಲಿಲ್ಲ, ಸ್ವಲ್ಪ ತಿಳಿ ಬುದ್ಧಿ ಮಾತುಗಳು ಹೇಳೋ ರೀತಿಯಲ್ಲಿ ಒಂದು ಕ್ಲಾಸ್ಗಳಿತ್ತು ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಬಟ್ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರುವಾಗುತ್ತೆ. ಯಾಕಪ್ಪ ಅಂದರೆ ನಿನ್ನೆ ಒಂದು ಪಂಚಾಯಿತಿ ಕಡೆಯ ಒಂದು ಈ ಸೀಸನ್ನ ಪಂಚಾಯಿತಿ ಅಂತಲೂ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸೊ ಅಂದರೆ ಇನ್ನು ಕೂಡ ಫಿನಾಲೆ ಕೂಡ ಹತ್ತಿರ ಆಗ್ತಾಯಿದೆ. ಆ ಒಂದು ಕಾರಣಕ್ಕೆ ಸೊ ಇನ್ಮೇಲೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅಂತ. ಸೊ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರುವಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ. ಬಟ್ ಆದರೆ ಇವತ್ತಿನ ಒಂದು ಟಾಸ್ಕ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಅಲ್ಲದೆ ಇವತ್ತಿನ ಟಾಸ್ಕ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಗಿಲ್ಲಿನ ಆಯ್ಕೆ ಮಾಡಿದ್ದಾರೆ, ಒಂದೊಂದು ರೀಸನ್ಗಳನ್ನ ಕೊಟ್ಟಿದ್ದಾರೆ. ಸೊ ಅವರ ಮೈ ಮೇಲಿರುವ ಕೂದಲುಗಳನ್ನ ಕಿತ್ತಿದ್ದಾರೆ, ಕೆಲವೊಂದಿಷ್ಟು ಸ್ಪರ್ಧಿಗಳು ಜ್ಯೂಸ್ಗಳನ್ನ ಕೊಟ್ಟಿದ್ದಾರೆ, ಒಬ್ಬೊಬ್ಬರು ಮೆಣಸಿನಕಾಯಿನ ಕೊಟ್ಟಿದ್ದಾರೆ, ಮತ್ತು ನಿಂಬೆಹಣ್ಣು ಸಹ ಕೊಟ್ಟಿದ್ದಾರೆ. ಇಲ್ಲಿ ಗಿಲ್ಲಿಯ ಗೋಳಾಟ ಅಂತೂ ನೋಡೋಕೆ ಆಗ್ತಿಲ್ಲ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಖಾರ ಹುಳಿ ಹಾಗೆ ಇದೆ ಅಂತಲೂ ಕೂಡ ಹೇಳ್ಬೋದು. ಖಾರ ಹುಳಿ ಕಹಿ 3 ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಯಾವ್ಯಾವ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ರೆ ಅಂತ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಈ ಒಂದು ಗಿಲ್ಲಿನ ಮೇನ್ ಟಾಪಿಕ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್ ಫ್ರೆಂಡ್ಸ್.